ಕರಾವಳಿಯಿಂದ ಬೆಂಗಳೂರಿಗೆ ಬಂದಂತಹ ಈ ಒಂದು ಪ್ರಕರಣ ಈಗ ಒಂದು ಕಡೆ ಅನೇಕ ಟರ್ನ್ಗಳನ್ನು ಪಡ್ಕೊಳ್ತಾ ಇದೆ. ಆದರೆ ಒಂದಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಸೋಮವಾರದಿಂದ ಶಾಲೆಗಳನ್ನು ಆರಂಭ ಮಾಡಬೇಕು ಅಂತ ಆಯಿತು, ಆದರೆ ಇದೀಗ ಮತ್ತೆ ಮುಂದೂಡಿಕೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮುಂದೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಸೈಫುಲ್ಲಾ ಅವರೇ, ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಹಿಂದಿನ ಕಾಲ ಯಾವ ರೀತಿಯಾಗಿತ್ತು ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಶಿಕ್ಷಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗೌರವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ ಇವೆಲ್ಲವನ್ನ ನೋಡಿದಾಗ ಆತಂಕ ಆಗೋದಿಲ್ವಾ? ಮಕ್ಕಳ ಭವಿಷ್ಯ ಏನಾಗಬಹುದು, ಮಕ್ಕಳ ವಿದ್ಯಾಭ್ಯಾಸದ ಕತೆ ಏನು ಅಂತ ಅನ್ಸೋದಿಲ್ವಾ ಹೇಗೆ ಅಂತ? 100% ಸತ್ಯ ಮೇಡಮ್. ನಾವು ಓದ್ತಾ ಇರೋ ಟೈಮಲ್ಲಿ ನಮ್ಮ ಶಿಕ್ಷಕರು ಹೊಡಿತಿದ್ರು, ನಮ್ಮ ಮನೆಯವರು ಯಾರು ಬಂದು ಕೇಳಕ್ ಹೋಯ್ತಿರ್ಲಿಲ್ಲ. ಯಾಕೆ ಹೊಡೆದ್ರು ಶಿಕ್ಷಕರು? ನೀವು ತಪ್ಪು ಮಾಡಿದ್ರಿ ಹೊಡೆದ್ರಿ, ಹೋಮ್ ವರ್ಕ್ ಮಾಡಿಲ್ಲ ಹೊಡೆದ್ರು. ಈ ಪರಿಸ್ಥಿತಿ ಇದ್ದು ಹಿಂಗ್ ಇದಕ್ಕಿದ್ದಂಗೆ ಬದಲಾವಣೆ ಆಗಿ ಶಿಕ್ಷಕರು ವಿದ್ಯಾರ್ಥಿನಿಗಳಿಗೆ ಹೊಡಿಯಂಗಿಲ್ಲ. ಈಗ ಇನ್ನೊಂದ್ ಮಾತು ಹೇಳ್ತೀನಿ, ಇಷ್ಟಪಡ್ತೀನಿ ನಿಮ್ಗೆ. ಇದೇ ವಿದ್ಯಾಸಾಗರ್ ಶಾಲೆಯಲ್ಲಿ ಒಬ್ಬ ಮಕ್ಕಳದು ಮಗುದು ಒಂದು 7 ವರ್ಷದ ಮಗುದು ಒಂದು 10 ವರ್ಷದ ಮಗುದು 4 ಬೆರಳು ಕಟ್ಟಾಯ್ತು ಟಾಯ್ಲೆಟ್ ಇದ್ರಲ್ಲಿ. ಆವಾಗ ಎಲ್ರು ನನ್ನ ಹತ್ರ ಬಂದ್ರು. ಇವರು ತಂದೆ ತಾಯಿ ಹೋಗಿ ನಾನು ಮಾತಾಡಿದಾಗ ತಂದೆ ತಾಯಿ ಒಪ್ಕೊಂಡ್ಬಿಟ್ರು, ಬೇಡ ಶಾಲೆ ವಿರುದ್ಧ ನಾವು ಕಂಪ್ಲೇಂಟ್ ಮಾಡಲ್ಲ, ಯಾವುದೇ ಕಾರಣ ಕಂಪ್ಲೇಂಟ್ ಮಾಡಲ್ಲ. ಸುಮಾರು ಇಂತ ಉದಾಹರಣೆ ಐತೆ ಈ ಶಾಲೆಯಲ್ಲಿ. ಸುಮಾರು ಈಗ ಮೊನ್ನೆ ನೋಡಿದ್ರೆ ಯಾರಿಗೋ ಹೊಡೆದವ್ರೆ, ಮೈ ಮೇಲೆ ನೋಡಿದ್ರೆ ನೀವು ರಕ್ತ ಬಂದಂಗ್ ಹೊಡೆದವ್ರೆ. ಹೋಗಿ ಆ ಪೋಷಕರು ಹೋಗಿ ಶಿಕ್ಷಕಿ ಕೇಳಿಲ್ಲ ಯಾಕೆ ಹೊಡೆದ್ರಿ ಅಂತ. ನಮ್ಮವ್ರು ಹೇಳಿದ್ರು, ಇಲ್ಲ ನೀವೇ ಸರಿ ಇಲ್ಲ, ಮಕ್ಳಿಗೆ ಬೈದ್ರು, ಎಲ್ಲಾ ಬೈದ್ರು, ಹಿಂಗಾಯ್ತು. ಇದ್ದಕ್ಕಿದ್ದಂಗೆ ಈ ಪರಿಸ್ಥಿತಿ ಈ ಲೆವೆಲ್ಗೆ ಬರ್ಬೇಕಂದ್ರೆ ಏನ್ ಕಾರಣ ಮೇಡಮ್? ಈ ಮಕ್ಳು ಯಾಕೆ ಸುಳ್ಳು ಹೇಳ್ತಾರೆ? 7ನೇ ಕ್ಲಾಸ್ ಅಲ್ಲಿ ಓದ್ತಿರೋ ಮಕ್ಳು ಸುಳ್ಳು ಹೇಳ್ತಾವ್ರೆ ಅಂದ್ರೆ ಏನ್ ಮೇಡಮ್? ಇವ್ರು ಹೇಳ್ತಿರೋದು ಸತ್ಯ. ಯಾಕಂದ್ರೆ ಈಗ ಮಕ್ಳ ಕೈಯಲ್ಲಿ 7ನೇ ಕ್ಲಾಸ್ ಶಾಲೆಗೆ ಹೋಗೋ ಮಕ್ಳ ಕೈಯಲ್ಲಿ ಮೊಬೈಲ್ ಅಂತೂ ಇರಲ್ಲ. ಅವ್ರು ರೆಕಾರ್ಡ್ ಮಾಡ್ಬೇಕಂತ, ಅವ್ರ ಫೋಟೋ ತಗೋಬೇಕಂತ, ಅವ್ರು ಬರ್ದಿರೋದಂತ ಏನಿರಲ್ಲ. ಇವ್ರು ನೋಡಿದ್ರೆ ಉಲ್ಟಾ ಹೇಳ್ತಾರೆ. ಈ ಮಕ್ಳು ನೋಡಿದ್ರೆ ಇಷ್ಟೊಂದ್ ಜನ ಮಕ್ಳಿದಾವೆ, ಎಲ್ಲಾ ಮಕ್ಳು ಒಂದೇ ಹೇಳಿಕೆಯನ್ನ ಕೊಡ್ತಾವ್ರೆ. ಇವ್ ಶಿಕ್ಷಕಿ ಮೇಲೆ ಯಾಕೆ ಇವ್ರ ದ್ವೇಷ? ಈ ಬೇರೆ ಶಿಕ್ಷಕರು ಇದ್ದಾರೆ, ಅವ್ರ ಮೇಲೆ ಯಾಕೆ ದ್ವೇಷ ಇಲ್ಲ ಮಕ್ಕಳಿಗೆ? ಈಗ ನೋಡಿ, ಇದು ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಮಧ್ಯದಲ್ಲಿ ಇರೋದು ನಿಜವಾಗ್ಲೂ ಈಗ ನೋಡಕ್ ಹೋದ್ರೆ ವಿದ್ಯಾರ್ಥಿಗಳನ್ನ ಬೆಳ್ಸಕ್ ಓಡ್ತಾರೋ ಅಥವಾ ಏನ್ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ವಿದ್ಯಾರ್ಥಿಗಳ ಜೀವನಾನೇ ಹಾಳು ಮಾಡ್ತಾರೆ. ಈಗ ರಾಜಕೀಯ ನಡೀತಿದ್ಯೋ ಏನ್ ನಡೀತಿ ನಮಗಂತೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ವಿದ್ಯಾರ್ಥಿಗಳಿಗಾದ್ರೂ ನೆಮ್ಮದಿಯಾಗಿ ಓದಕ್ ಕೊಡಿ. ಯಾಕೆ ಹಿಂಗ್ ಮಾಡ್ತಾವ್ರೆ? ಅವ್ರು ನೋಡಿದ್ರೆ ನಮ್ಮ ಶಾಸಕರಿಗೆ ಮಾತಾಡಿದ್ರು, ಅವ್ರು ನೋಡಿದ್ರೆ ಅವ್ರದೇ ಕ್ಷೇತ್ರಕ್ಕೆ ಅವ್ರದ್ದು ಏನು ಸರಿಯಾಗಿ ಸರಿಪಡಿಸಕ್ ಆಗಿಲ್ಲ. ಬೇರೆ ವಿಚಾರದಲ್ಲಿ ತಲೆ ಹಾಕೋದು, ಬೇರೆ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡೋದು. ಅವ್ರಿಗೆ ಏನ್ ಅವಶ್ಯಕತೆ ಏನ್ ಮೇಡಮ್? ಈ ಕೇಸರಿ ಶಾಲ್ ಬರಕ್ ಅವಶ್ಯಕತೆ ಏನಿತ್ತು? ಅಲ್ಲಿ ಪೋಷಕರಿದ್ರು, ಶಿಕ್ಷಕರಿದ್ರು, ಪೊಲೀಸರು ಇದ್ರು. ಅಲ್ಲೆಲ್ಲ ಮುಗ್ದೋಯ್ತು. ಪೊಲೀಸರು ಮಾತಾಡಿದ್ರು, ಕರ್ಕೊಂಡು ಹೋದ್ರು. ಅದು ನಾವು ಏನಿರೋ ತನಿಖೆ ಮಾಡ್ತೀವಿ, ಯಾರು ಏನಂತ. ಪ್ರತಿಯೊಬ್ರು ಮಕ್ಕಳಿದ್ದಾರೆ, ಇಷ್ಟೊಂದ್ ಜನ ಮಕ್ಳಿಗೆ ನಾವು ಈಗ ಏನೈತೆ ಅವ್ರ ಹೇಳಿಕೆಯನ್ನ ತಗೋತೀವಿ ಅಂತ ಎಲ್ಲ ಮತ್ತೆ ಹೇಳಾದ್ಮೇಲೆ ಈಗ ಕೇಸರಿ ಶಾಲ್ ಹಾಕೋ ಬರೋ ಉದ್ದೇಶ ಏನಿತ್ತು ಇಲ್ಲಿ ಬೆಂಗಳೂರಲ್ಲಿ? ಯಾಕೆ ಕೇಸರಿ ಶಾಲ್ ಹಾಕೋ ಮತ್ತೆ ಅದನ್ನ ದೊಡ್ಡ ಮಾಡಕ್ ಹೊರಟಿದ್ರು? ಅದ್ ಏನಾದ್ರು ಹೌದು ನ್ಯಾಯನೋ ಅನ್ಯಾಯನೋ ಏನಾದ್ರು ಯಾರಿಗಾದ್ರು ಆಗೈತೆ ಅಂದ್ರೆ ಆವಾಗ ನೀವ್ ಏನೈತೆ ಹೇಳ್ಬೇಕಾಗಿತ್ತು. ಏನು ಆಗ್ಲೇ ಇಲ್ಲ, ಇನ್ನ ತನಿಖೆನೆ ಶುರು ಆಗಿಲ್ಲ. ಆದಷ್ಟು ಬೇಗ ಕೇಸರಿ ಶಾಲ್ ಬಂದಲ್ಲಿ ಕೂತ್ಕೋಗ್ಬಿಟ್ಟು ಇಲ್ಲ ಹಾಗೆ ಹೀಗೆ ಅಂದ್ರೆ ಎಲ್ಲಿ ಹೋಯ್ತೈತೆ? ಏನು ಕೇಸರಿ ಶಾಲ್ ವರ್ಸಸ್ ಹಿಜಾಬು? ಈಗ ಮಧ್ಯದಲ್ಲಿ ವಿದ್ಯಾಭ್ಯಾಸನೇ ಬೇಡ ಎಲ್ರಿಗೆ, ಬರೀ ಕೇಸರಿ ಶಾಲು ಹಿಜಾಬ್ ಹಾಕೊಂಡು ಬೆಳೆದ್ ಬಿಡ್ತಾರೆ. ಯಾರು ವಿದ್ಯಾಭ್ಯಾಸ ಅವಶ್ಯಕತೆ ಇಲ್ವಾ ಜನರಿಗೆ? ಅಲ್ಲ, ಈಗ ಮುಗ್ಧ ಮಕ್ಕಳಿರೋದು ಪಾಪ, ಅವ್ರಿಗೆ ಏನು ಗೊತ್ತಿಲ್ಲ ಏನ್ ಆಗ್ತಾ ಇದೆ ಅನ್ನುವಂತಹ ಆತಂಕ ಅವ್ರಿಗೆ. ಮಕ್ಕಳಿಗೇನು ನಾಡಿನ 1.5 ತಿಂಗಳಿರೋದು, ನಾಡಿದ ಎಕ್ಸಾಮ್ ಇದೆ, ನಮ್ ಪರಿಸ್ಥಿತಿ ಏನು ಅನ್ನೋದು ಅದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ. ಹೌದು ನೋಡಿ, ಇದೆ ಈಗ ಎಕ್ಸಾಮ್ ನಡೀತೈತೆ. ಎಕ್ಸಾಮ್ಗೆ ಅವರು ಓದ್ಬೇಕು ಅಥವಾ ಇಂತ ಇದಕ್ಕೆಲ್ಲ ಬಂದೆ ಅವ್ರು ತಲೆ ಕೆಡ್ಸ್ಕೊಂಡು ಎಕ್ಸಾಮ್ ಬರ್ದಂಗಿರ್ಬೇಕು, ಫೇಲ್ ಆಗ್ಬೇಕು, ಶಾಲೆಯಲ್ಲಿ ಮುಂದಕ್ಕೆ ಬೆಳೆಯಕ್ಕೆ ಆಗಲ್ಲ ಮಕ್ಳಿಗೆ. ಈ ವಯಸ್ಸಲ್ಲಿ ಈಗೆಲ್ಲ ಮಾಡ್ತಿದ್ರೆ ಮಕ್ಳಿಗೆ ಮುಂದಕ್ಕೆ ಏನ್ ಮಾಡ್ತಾರೆ ಈ ಜನ? ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೆ ಇರ್ಲಿಲ್ಲ. ಇದು ತಾವು ಬಂದು ಗೊಂದಲವನ್ನ ಸೃಷ್ಟಿ ಮಾಡಿ ಈಗ ಇಡೀ ಪ್ರಪಂಚಕ್ಕೆ ಆಗ್ತೈತೆ ಇದು ವಿಚಾರ. ಪ್ರಪಂಚದಲ್ಲೇ ನಡೀತೈತೆ. ನಮ್ಮ ಕರ್ನಾಟಕ ವಿಚಾರ ಪ್ರಪಂಚದಲ್ಲಿ ನಡೀತದೆ. ನಮಗ್ ಬೇಕಿತ್ತ ಇದು? ಯಾಕೆ ಸಣ್ಣ ವಿಚಾರ ಅಲ್ಲೇ ಮುಗಿಸಿಲ್ಲ? ಇವತ್ತು ನೋಡಿ, ಇವತ್ತು ಅದೇ ತರ ಆಗಿರೋದು. ಕರಾವಳಿ ಭಾಗದ ತರನೇ ಇಲ್ಲ ಆಗಿರೋದು. ಸಣ್ಣ ವಿಚಾರ ಎಲ್ಲಾ ಮುಗ್ದೋಯ್ತು. ಪೋಷಕರು ಹೋದ್ರು ಮನೆಗೆ, ಶಿಕ್ಷಕರು ಹೋದ್ರು, ವಿದ್ಯಾರ್ಥಿನಿಗಳು ಹೋದ್ರು, ಎಲ್ಲ ಹೋದ್ಮೇಲೆ ಕೇಸರಿ ಶಾಲ್ ಹಾಕೋ ಬಂದು ಇನ್ನ ಗೊಂದಲ ಸೃಷ್ಟಿ ಮಾಡೋ ಉದ್ದೇಶ ಯಾರಿಗಿತ್ತು ಮೇಡಮ್? ಈಗ ಯಾರಿಗಿತ್ತು? ಇದು ಮಾಡಬಾರ್ದಾಗಿತ್ತು, ಅಲ್ಲೇ ಮುಗಿಸಿರ್ತಿದ್ರೆ ಈಗ ಏನಾಯ್ತಿತ್ತು? ಏನು ಆಯ್ತಿರ್ಲಿಲ್ಲ. ಈಗ ಮತ್ತೆ ಏನಾದ್ರು ಇವ್ರು ಮಾಡ್ಬೇಕು, ಮತ್ತೆ ಏನಾದ್ರು ಅವ್ರು ಮಾಡ್ಬೇಕಂದ್ರೆ ಕರಾವಳಿ ಭಾಗದ ತರಾನೇ ನಡಿಬೇಕಾ ನಮ್ಮ ಈಗ ಬೆಂಗಳೂರು? ನೆಮ್ಮದಿ ಆಗಿರಕ್ ಯಾಕೆ ಬಿಡಲ್ಲ? ಈಗ ಏನಾದ್ರು ಹೌದಪ್ಪ ಏನಾದ್ರು ನುಗ್ಗಿ ಅಲ್ಲೇ ಕೂತವ್ರೆ, ಇವ್ರು ಇನ್ನ ಮಾಡ್ತಾವ್ರೆ ಅಂತ ನೀವು ಬನ್ನಿ ಕೇಸರಿ ಶಾಲ್ ಹಾಕೊಂಡು ಕೇಳಿ. ನಿಮಗ್ ಅಕ್ಕೈತೆ, ನೀವು ಕೇಳಿ ನಿಜ ಸತ್ಯನ ಅಂತ. ಎಲ್ಲ ಮುಗ್ದಾದ್ಮೇಲೆ ಎಲ್ರು ಮನೆಗೆ ಹೋದ್ಮೇಲೆ ನೀವು ನಿಮ್ ಯಾಕೆ ಬರೋ ಅವಶ್ಯಕತೆ ಇತ್ತು?
ಅದ್ ಯಾಕೆ ಯಾರು ಕೇಳಲ್ಲ? ಸರ್ಕಾರ ಇರ್ಲಿ, ಯಾರು ಯಾಕೆ ಕೇಳಲ್ಲ? ಅಲ್ಲ, ಈಗ ಟೀಚರ್ನ ಈಗ ವಜಾಗೊಳಿಸಲಾಗಿದೆ. ಸೊ ಒಂದ್ ಕಡೆ ಶಿಕ್ಷಕಿ ಹೇಳ್ತಾರೆ ನಾನು ಆತರ ಮಾಡೇ ಇಲ್ಲ, ಮಕ್ಕಳಿಗೆ ನಾನು ಆತರ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಹೇಳ್ತಾರೆ. ಮತ್ತೊಂದ್ ಕಡೆ ಮಕ್ಕಳು ಇನ್ನೊಂದು ರೀತಿಯಾದಂತಹ ಮಾತುಗಳನ್ನ ಹೇಳ್ತಾರೆ. ಬಟ್ ಈಗ ಇರುವಂತಹದ್ದು ಗೊಂದಲ, ಸತ್ಯಾಸತ್ಯತೆ ಹೊರ ಬರ್ಬೇಕಲ್ಲಿ ಅಂತ ಹೇಳಿ. ಒಂದ್ ವೇಳೆ ಮಕ್ಕಳೇ ಸತ್ಯ ಹೇಳಿದ್ರು ಅಥವಾ ಶಿಕ್ಷಕಿ ಸತ್ಯ ಹೇಳಿದ್ರು, ಮಕ್ಕಳೇ ಸುಳ್ಳು ಹೇಳಿದ್ರು ಅಥವಾ ಶಿಕ್ಷಕಿ ಸುಳ್ಳು ಹೇಳಿದ್ರು ಕೂಡ ನಿಜವಾಗಿ ಏನಾಗಿದೆ ಆ ನಂತರದವೆಲ್ಲ ಎಲ್ಲವೂ ಕೂಡ ತಿಳಿಯಾಗಬೇಕಾಗಿದೆ ಇಲ್ಲ ಅಂತ ಹೇಳಿ. ಇದನ್ನ ಕಂಟಿನ್ಯೂ ಮಾಡೋದಕ್ಕೆ ಹೋಗಬಾರ್ದು ಯಾರು ಅಂತ ಹೇಳಿ. ಅದು ಎಲ್ಲ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇಲ್ಲಿ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಪೋಷಕರ ಕರ್ತವ್ಯ ಇಲ್ಲಿ ಅಂತ. ಹೌದು ಮೇಡಮ್, ಹೌದು. ಈಗ ಅದ ಪೊಲೀಸರು ಹೇಳೋರೆ ನಾವು ತನಿಖೆ ಮಾಡ್ತೀವಿ, ಅದ್ರ ಪ್ರಕಾರ ಏನೈತೆ ಶಿಕ್ಷಕರಿಗೂ ಕರಿತೀವಿ, ವಿದ್ಯಾರ್ಥಿ ಹತ್ರನೂ ಹೋಯ್ತೀವಿ, ಎಲ್ರು ಮನೆಗೆ ಹೋಯ್ತೀವಿ, ಅವ್ರು ಕೇಳ್ತೀವಿ ಏನೇ ಆಗೈತೆ ಅಂತ. ವಿದ್ಯಾರ್ಥಿಗಳು ಇದಾರಲ್ಲ, ಅವ್ರು ಹೇಳ್ತಾರೆ. ಶಿಕ್ಷಕರಿಗೆ ಕರೆದವ್ರು, ಎಲ್ಲಾ ಶಿಕ್ಷಕರಿಗೆ ಕರೆದಿದ್ರು. ಇವತ್ತು ಈ ವಿದ್ಯಾರ್ಥಿ ಮನೆಗಳಿಗೆ ಹೋಯ್ತಾರೆ ಪೊಲೀಸರು ಇಷ್ಟೆಲ್ಲ ಹೇಳಿದ್ಮೇಲೆ ಎಲ್ಲಾ ಪೋಷಕರು ಸುಮ್ಮನೆ ಹೋದ್ರೆ ನಮ್ಮ ಮನೆಗೆ. ಸರಿ ಸರ್, ಈಗ ನೀವು ಹೇಳಿದ್ರೆ ಈಗ ಅಲ್ಲಿ ಬೇರೆ ಬೇರೆ ರೀತಿ ಆಯ್ತು, ಮತ್ತೆ ಈಗ ಏನೊಂದು ರೀತಿಯ ಟರ್ನ್ಗಳನ್ನು ಪಡ್ಕೊಳ್ತಾ ಇದೆ ಅಂತ ನಮ್ಗೆ ಅದೇ ಆತಂಕ. ಸೈಫುಲ್ಲಾ ಅವರೇ, ಮಂಡ್ಯದಲ್ಲಿ ನೋಡಿ ಎಲ್ಲ ಆಯ್ತು, ಅಲ್ಲಿ ಹೇಳಿಕೆಗಳು ಬಂತು, ಜೈಕಾರಗಳು ಬಂತು, ಅಲ್ಲಿಗೆ ಮುಗೀತು. ಆ ನಂತರ ಆಗ್ತಾ ಇರುವ ಎಫೆಕ್ಟ್ಗಳು ನೋಡಿ, ಅಲ್ಲಿ ಯಾವ ರೀತಿಯಾಗಿ ಗಿಫ್ಟ್ಗಳು ಬರ್ತಾ ಇದೆ, ಒಬ್ಬೊಬ್ರು ಬಂದಲ್ಲಿ ಮೀಟ್ ಮಾಡ್ತಿದ್ದಾರೆ. ಏನನ್ನ ಸೂಚಿಸ್ತಾ ಇದೆ ಇದು? ಹೌದು ಹೌದು. ಈಗ ನೋಡಿ ಮೇಡಮ್, ಮಂಡ್ಯದಿಂದ ಇಂಡಿಯಾಗ ಹೋಯ್ತು ಸುದ್ದಿ. ಅದು ಆ ಸುದ್ದಿ ಅಲ್ಲಿವರೆಗೂ ಹೋಗೋ ಕಾರಣ ಏನು? ಒಬ್ಳು ಮಹಿಳೆಗೆ ಅಷ್ಟೊಂದ್ ಜನ ಹೋಗಿ ಗುಂಪು ಕಟ್ಕೊಂಡು ಹೋದ್ರೆ, ಯಾರಾದ್ರೂ ಮಹಿಳೆ ಇರ್ಲಿ ಪಾಪ, ಅದಕ್ಕೆ ನೊಂದದ ಭಯ ಬರುತ್ತೆ, ಏನೋ ಬರುತ್ತೆ. ಆ ಮಹಿಳೆ ಏನೋ ಅವಳು ಕೂಗದ ವಿರುದ್ಧ ಆಯ್ತು, ಅವೆಲ್ಲವೂ ಆಯ್ತಾ. ನಂತರ ಆಗ್ತಾ ಇದೆಯಲ್ಲ ಘಟನೆಗಳು. ಈಗ ಅವಳಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಗಿಫ್ಟ್ ಕೊಡುವಂತದ್ದಾಗಿರೋದು, ಇನ್ನೊಂದಷ್ಟು ಹುಡುಗಿಯರಿಗೆ ಇದು ಪ್ರಚೋದನೆ ಕೊಟ್ಟಂಗೆ ಆಗದಲ್ವಾ ಮೇಡಮ್? ಅದು ಗಿಫ್ಟ್ ಕೊಡಕ್ ಹೋಯ್ತವ್ರೆ ನೋಡಿ. ಅವ್ರೇನೋ ಅವ್ರ ಧೈರ್ಯಕ್ಕೆ ಮೆಚ್ಚಿ ಹೆಣ್ಮಕ್ಳು ಇಂತ ಮುಂದಕ್ಕೆ ಧೈರ್ಯ ತೋರಿಸ್ಬೇಕು ಆ ವಿಚಾರಕ್ಕೋಸ್ಕರ ಅಲ್ಲ, ಧೈರ್ಯದ ವಿಚಾರದ ಮೇಲೆ ಅವರು ಕೊಡಕ್ ಹೋಯ್ತವ್ರು ಹೊರತು ಕೊಡಕ್ಕೆ ಅವ್ರು ಯಾವ್ದೇ ಕಾರಣಕ್ಕೆ ಇಷ್ಟಪಟ್ಟಿಲ್ಲ. ಎಲ್ರು ಹೇಳೋರೆ ಇದಕ್ಕೆ ಕೊಡ್ತಿರೋದು, ನೀನು ಧೈರ್ಯಕ್ಕೆ ಮೆಚ್ಚಿ ನಾವು ಇದನ್ನ ಕೊಡ್ತಾ ಇದೀನಿ ನೀವು ಬಹುಮಾನ ಆಗಿ. ಎಲ್ಲಾ ಪ್ರತಿಯೊಂದು ನಮ್ ಸಮುದಾಯ ಹೆಣ್ಮಕ್ಳಲ್ಲ, ಪ್ರತಿಯೊಂದು ಹೆಣ್ಮಕ್ಳು ಮುಂದಕ್ಕೆ ಧೈರ್ಯ ತೋರಿಸ್ಕೊಂಡು ಹಿಂಗೆ ಬರಬೇಕು, ಅನ್ಯಾಯ ಆಗಿರೋ ಅನ್ಯಾಯ ಆಗಿರೋದ್ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಆ ಉದ್ದೇಶಕ್ಕೋಸ್ಕರ. ಅಲ್ಲ, ಈಗ ನೀವು ಹೇಳ್ತಾ ಹೋಗೋದ್ ನೋಡಿದ್ರೆ ಪ್ರತಿಯೊಬ್ಬರು ಈ ತರ ಮಾತಾಡ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಆಗತ್ತೆ ಅಂತ ಹೇಳಿ. ಈಗ ಅದನ್ನ ನಾವು ನಿಲ್ಲಿಸುವಂತಹ ಪ್ರಯತ್ನ ಆಗ್ಬೇಕಲ್ವಾ? ಈಗ ಈ ರೀತಿಯಾಗಿ ಆಗಿದೆ, ಅದನ್ನ ನಾವು ಸ್ಟಾಪ್ ಮಾಡ್ಬೇಕು ಇಲ್ಲಿಗೆ. ಮತ್ತೆ ಅದು ಮುಂದಕ್ಕೆ ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗಿ ಮುಟ್ಟತ್ತೆ? ಖಂಡಿತ ಮೇಡಮ್, ಮಕ್ಕಳು ಜೀವನಾನೇ ಹಾಳು ಮಾಡ್ಬಿಡ್ತಾರೆ ಇವರು. ಮಕ್ಳು ತಗೊಂಡೋಗಿ ವಿದ್ಯಾಭ್ಯಾಸ ಇಲ್ದಂಗೆ ಒಬ್ರು ಕಳ್ಳ, ಒಬ್ಬ ದರೋಡೆಕೋರ. ಈಗ ಮಕ್ಕಳು ಶಾಲೆಯಲ್ಲಿ ಓದ್ತಿರೋದು, ಜಾಸ್ತಿ ಜನ ಜೈಲಿಗೆ ಸೇರ್ಕೋಬೇಕು ಅಂತ ಇವರು ಏನಾದ್ರು ಉದ್ದೇಶ ಇದೆಯೋ ಏನ್? ಯಾರು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಆ ಕಡೆ ಮಾಡ್ತಾರೋ ಈ ಕಡೆ ಮಾಡ್ತಾರೋ ಗೊತ್ತಿಲ್ಲ. ರಾಜಕಾರಣಿಗಳು ಏನ್ ಮಾಡ್ತಾರೋ ಗೊತ್ತಿಲ್ಲ. ಜೈಲಿಗೆ ಸೇರಿಸ್ಬೇಕು ಅಥವಾ ವಿದ್ಯಾಭ್ಯಾಸ ಕೊಟ್ಟಿ ಮುಂದಕ್ಕೆ ಬಂದು ಏನಾದ್ರು ಡಾಕ್ಟ್ರು ಏನಾದ್ರು ಆಗ್ಬೇಕು ಅಂತ ಭಾವನೆ ಇಡೋಬಿಟ್ಟು ತಾವ ಬಂದು ಮನೆ ಹಾಳು ಮಾಡೋ ಕೆಲಸ ಮಾಡ್ತಾರಲ್ಲ, ಇದು ನಾಚಿಕೆ ಆಗಲ್ವಾ ಇವ್ರಿಗೆಲ್ಲ? ನಿಜ. ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇಲ್ಲಿ ಇದೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕರ್ತವ್ಯ ಇದೆ, ಪ್ರತಿಯೊಬ್ಬ ಪೋಷಕನ ಕರ್ತವ್ಯ ಇದೆ. ಎಲ್ಲವನ್ನ ತಿಳಿಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ಬೇಕಾಗತ್ತೆ. ಜೊತೆಗೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ಮಕ್ಕಳ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ನಿರ್ಧಾರ ಆಗಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸೈಫುಲ್ಲಾ ಅವರೇ, ನಮ್ಮ ಇವತ್ತಿನ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.